ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಈ ಸುಡು ಬಿಸಿಲಿಗೆ ತಕ್ಕಂತೆ, ಬಿಸಿಲಿನ ತಾಪಮಾನಕ್ಕೆ ತಕ್ಕಂತೆ ನಾನೊಂದು ಪಾಯಸವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ. ಈ ಬೇಸಿಗೆಗಾಲಕ್ಕೆ ತಕ್ಕಂತೆ ಈ ಒಂದು ಪಾಯಸವನ್ನು ನಾವು ಆವಾಗ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು, ಹಾಗೆ ಉಷ್ಣಾಂಶವನ್ನು ಕಡಿಮೆ ಮಾಡ್ಕೊಳ್ಬೋದು. ಇದರಿಂದ ಕ್ಯಾಲ್ಸಿಯಂ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬ ಉಪಯೋಗನೇ ಇದೆ. ತುಂಬ ರುಚಿಯಾಗಿಯೂ ಇರುತ್ತೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಒಂದು ಪಾಯಸ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಇದನ್ನು ನಾನು ಹೇಗೆ ಮಾಡಿದೆ ಅನ್ನೋದನ್ನು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸಿಂಪಲ್ಲಾಗಿ ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ತುಂಬ ಆರೋಗ್ಯಕರವಾದಂಥ ಈ ಪಾಯಸವನ್ನು ನೀವು ಈ ಬಿಸಿಲುಗಾಲಕ್ಕೆ ಆವಾಗ ಮಾಡ್ಕೊಂಡು ಕುಡಿಯೋದ್ರಿಂದ ಇದರಿಂದ ನಮ್ಮ ದೇಹಕ್ಕೆ ಬೇಕಾಗುವಂಥ ಕ್ಯಾಲ್ಸಿಯಮ್ಮು, ಪ್ರೋಟೀನ್ ಅಂತೂ ಅತ್ಯಧಿಕವಾಗಿ ಸಿಗುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಿಸಿಲುಗಾಲದಲ್ಲಿ ಏನಾದರೂ ಕೂಲಾಗಿ ಬಾಡಿಯನ್ನು ತಂಪು ಮಾಡಿಕೊಳ್ಳುವಂಥ ವಸ್ತುಗಳನ್ನು ನಾವು ಉಪಯೋಗಿಸಬೇಕಾಗತ್ತೆ. ಇಲ್ಲಿ ನಾನು ತಂಪಿನ ಬೀಜ ಅಥವಾ ಚಿಯಾ ಸೀಡನ್ನು ತಗೊಂಡಿದ್ದೆ. ಇದನ್ನು ಒಂದು 3 ಸ್ಪೂನ್ ಆಗುವಷ್ಟು ನೆನೆಸಿಟ್ಕೊಂಡಿದ್ದೆ. ನೋಡಿದ್ರಲ್ಲ, ಈ ಥರ ಇರುತ್ತೆ. ಇದಕ್ಕೆ ಚಿಯಾ ಸೀಡ್ ಅಂತಲೂ ಕರೀತಾರೆ ಅಥವಾ ತಂಪಿನ ಬೀಜ ಅಂತಲೂ ಕರೀತಾರೆ. ಇದನ್ನು ನಾನು ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಳ್ತೇನೆ. ಇದೇನು 15-20 ನಿಮಿಷ ನೆನೆಸಿದ್ರೂ ಸಾಕಾಗತ್ತೆ, ಪಟ್ಟನೆ ನೆನೆದೋಗುತ್ತೆ. ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೆ. ಇದನ್ನು ಕೂಡ ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಳ್ತೇನೆ. ಈಗ ಇವೆರಡನ್ನು ನಾನು ಇಲ್ಲಿ ಅದನ್ನು ನೀರು ಹಾಕಿ ನೆನೆಲಿಕ್ಕಿಟ್ಟಿರ್ತೇನೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಸಬ್ಬಕ್ಕಿನೂ ಕೂಡ ಹಾಗೆ ಆರೋಗ್ಯಕ್ಕೆ ತುಂಬ ತಂಪನ್ನು ಕೊಡುತ್ತೆ. ಇದನ್ನು ಕೂಡ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಅತ್ಯಧಿಕವಾಗಿರುತ್ತೆ. ಹಾಗೆ ಚಿಯಾ ಸೀಡಲ್ಲೂ ಕೂಡ ಹಾಗೆ. ಇವೆರಡನ್ನು ನಾನಿಲ್ಲಿ ನೆನೆಸಿ ಸೈಡಿಗೆ ಇಟ್ಟಿರ್ತೇನೆ ಒಂದು ಅರ್ಧ ಗಂಟೆ. ಈ ಕಡೆ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಹೆಸರು ಬೇಳೆಯನ್ನು ಕುಕ್ಕರಲ್ಲಿ ಹಾಕಿ ಬೇಯಲಿಕ್ಕೆ ಇಟ್ಟಿರ್ತೇನೆ. ಹೆಸರು ಬೇಳೆಯಲ್ಲೂ ಕೂಡ ಹಾಗೆ ಅತ್ಯಧಿಕವಾಗಿರುವಂಥ ಪ್ರೋಟೀನ್ ಸಿಗುತ್ತೆ ನಮಗೆ. ಇದನ್ನು ಕೂಡ ಈಗ ಕುಕ್ಕರಲ್ಲಿ ಹಾಕಿ ಅದನ್ನು ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೆ. ಒಂದು 3 ವಿಸಿಲ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿರುತ್ತೆ, ರುಚಿನೂ ಕೂಡ ಹಾಗೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ಈ ಪಾಯಸವನ್ನು ತಿಂತಾರೆ. ಈಗ ಹೆಸರುಬೇಳೆ ಬೆಂದು ರೆಡಿಯಾಗಿದೆ ನೋಡಿ. ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆ ತಗೊಂಡು ನಾನೀಗ ಸಬ್ಬಕ್ಕಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮೊದಲು ಇದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಬೇಯಿಸ್ಕೊಳ್ತೇನೆ. ಈಗ ನಾವು ನೆನೆಸೋದ್ರಿಂದ ಸಬ್ಬಕ್ಕಿ ಬೇಗನೆ ಬೆಂದುಬಿಡುತ್ತೆ. ಇಲ್ಲಾಂದರೆ ನೀವು ಇದನ್ನು ತುಪ್ಪದಲ್ಲಿ ಹುರಿದು ಬಿಟ್ಟು ಇದನ್ನು ಬೇಯಿಸ್ಕೊಳ್ಬೋದು. ಒಂದು ಅರ್ಧ ಗಂಟೆ ಮೊದಲು ನೆನೆಸ್ಕೊಂಡ್ರೆ ಬೇಗನೆ ಬೇಯುತ್ತೆ. ಇದಕ್ಕೆ ನಾನು ಒಂದು ಏಲಕ್ಕಿಯನ್ನು ಜಜ್ಜಿ ಹಾಕಿದ್ದೆ, ಹಾಗೆ ಒಂದು 5-6 ಲವಂಗವನ್ನು ಹಾಕಿದ್ದೆ ಫ್ಲೇವರಿಗೆ. ಅದನ್ನೀಗ ಈ ಸಬ್ಬಕ್ಕಿ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಒಂದು ಸಣ್ಣಕ್ಕಿ ಎಲೆಯನ್ನು ಕಟ್ ಮಾಡಿ ಹಾಕ್ತೇನೆ ಫ್ಲೇವರಿಗೆ ಕೂಡ. ಇದಿದ್ದರೆ ಹಾಕ್ಕೊಳ್ಬೋದು. ಇದಿದ್ದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಹಾಕಿದರೆ ಚೆನ್ನಾಗಿ ಅನಿಸುತ್ತೆ. ಈಗ ಸಬ್ಬಕ್ಕಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೆ ನೋಡಿ. ಕಾಣ್ತಾ ಇದೆ ಈಗ ಇದು ಆಲ್ಮೋಸ್ಟ್ ಬೇಯ್ತಾ ಇದೆ. ಈಗ ಬೆಂದು ಕೂಡ ಸ್ವಲ್ಪ ದಪ್ಪನೇ ಆಗಿದೆ ನೋಡಿ. ಈಗ ಇದಕ್ಕೆ ತಂಪಿನ ಬೀಜವನ್ನು ಹಾಕ್ಕೊಳ್ಳೋಣ. ಇದು ನೆಂದು ಹೇಗಾಗಿದೆ ನೋಡಿ. ಈಗ ತಂಪಿನ ಬೀಜವನ್ನು ಹಾಕ್ಕೊಳ್ತಾ ಇದ್ದೆ, ಚಿಯಾ ಸೀಡನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಬೇಕು. ಅದೇನು ತುಂಬ ಹೊತ್ತು ಬೇಯಿಸುವ ಅವಶ್ಯಕತೆಯೇ ಇಲ್ಲ, ತಕ್ಷಣಕ್ಕೆ ಬೆಂದುಬಿಡುತ್ತೆ. ಈಗ ಬೆಲ್ಲವನ್ನು ಹಾಕ್ಕೊಳ್ತೇನೆ ನಾನು. ತಂಪಿನ ಬೀಜ ಹಾಕಿದ ತಕ್ಷಣ ನಾನು ಬೆಲ್ಲವನ್ನು ಹಾಕಿದ್ದೆ. ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಬೆಲ್ಲವನ್ನು ಹಾಕ್ಕೊಳ್ಳಿ. ಬೆಲ್ಲ ಹಾಕಿದ ನಂತರ ನಾನಿಲ್ಲಿ ಬೇಳೆಯನ್ನು ಹಾಕ್ಕೊಳ್ತೇನೆ. ಈಗ ಹೆಸರು ಬೇಳೆಯನ್ನು ಹಾಕ್ಕೊಳ್ಳೋಣ. ಈಗ ಸಬ್ಬಕ್ಕಿ, ಚಿಯಾ ಸೀಡು ಅಥವಾ ತಂಪಿನ ಬೀಜ, ಬೇಳೆ ಎಲ್ಲವನ್ನು ಹಾಕಿ ಬೆಲ್ಲವನ್ನು ಹಾಕಿದೆ. ಈಗ ಇದು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಕುದ್ದು ಬಂದ ನಂತರನೇ ನಾನಿಲ್ಲಿ ಹಾಲನ್ನು ಹಾಕ್ಕೊಳ್ತೇನೆ. ಇದಕ್ಕೆ ಒಂದು 2 ಗ್ಲಾಸ್ ಆಗುವಷ್ಟು ಪ್ಯಾಕೆಟ್ ಹಾಲನ್ನು ಹಾಕಿದ್ದೆ ನಾನಿಲ್ಲಿ. ಕಾಸಿದಂಥ ಹಾಲಿದು 2 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಿದ್ದೆ. ಈಗ ಕಲರ್ ಚೇಂಜ್ ಆಗಿದೆ ನೋಡಿ. ಹಾಲು ಹಾಕಿದ ನಂತರ ಮತ್ತೆ ಒಂದು ಕುದಿ ಇದನ್ನು ಕುದಿಸ್ಕೊಳ್ಬೇಕು. ತುಂಬ ಟೇಸ್ಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ಹೇಳೋದೇ ಬೇಡ, ಅಷ್ಟು ಒಳ್ಳೆಯದಿದು. ಈ ಬಿಸಿಲುಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಪಾಯಸ ಇದು.
ನೀವೊಮ್ಮೆ ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಈಗ ಹಾಲು ಹಾಕಿದ ನಂತರ ಮತ್ತೆ ಇದನ್ನು ಕುದಿಸ್ಕೊಳ್ತಾ ಇದ್ದೆ ನಾನು. ಈಗ ಕುದಿ ಬರ್ತಾ ಇದೆ ನೋಡಿ. ಈ ಕುದಿ ಬಂದ ನಂತರ ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಇದಕ್ಕೆ ಮೇಲ್ಗಡೆ 1 ಸ್ಪೂನ್ ತುಪ್ಪವನ್ನು ಹಾಕಿದ್ದೆ ನಾನು. ಮತ್ತು ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿಯನ್ನು ಹುರಿದು ಬಿಟ್ಟು ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೆ. ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಂಡಿದ್ದೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಂಪಿನ ಬೀಜದ ಪಾಯಸ ರೆಡಿ ಆಗುತ್ತೆ ವೀಕ್ಷಕರೇ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಷ್ಟು ಟೇಸ್ಟಿಯಾಗಿ ಬರುತ್ತಂತ ನಿಮಗೆ ಮಾಡಿದಾಗಲೇ ಗೊತ್ತಾಗೋದು. ಅಷ್ಟು ರುಚಿ ಕೊಡುತ್ತೆ. ಇದೆಲ್ಲರಿಗೂ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ನಾನು ಸ್ಟವ್ ಆಫ್ ಮಾಡಿದ ನಂತರ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸಿದ್ದೆ. ಉಪ್ಪನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಹಾಲು ಹಾಕಿರ್ತೀವಿ, ಒಡೆಯುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಉಪ್ಪನ್ನು ಟೇಸ್ಟಿಗೆ ಹಾಕೋದು ಸಪ್ಪೆ ಅನಿಸುತ್ತೆ. ಹಾಗಾಗಿ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿದ್ದೆ. ಈಗ ತಂಪಿನ ಬೀಜದ ಪಾಯಸ ಕಂಪ್ಲೀಟಾಗಿ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ನಾನು ಮಾಡಿ ತೋರಿಸಿದೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.